ನಿಜವಾಗ್ಲೂ ಸತ್ತೋಗಿದೆಯಾ ಬದುಕಿದೆಯಾ ಅಂತಲೇ ಗೊತ್ತಾಗ್ತಿಲ್ಲ. ಗೋಬಿ ಎಷ್ಟು ರಶ್ ಇದೆ ನೋಡಿ, ತುಂಬ ಜನ ಇದ್ದಾರೆ. 7:35 ಆಗಿದೆ, ಹಾಗೂ ತಿನ್ಕೊಂಡು ಹೋಗ್ಬೋದು, ಇನ್ನೂ ಟೈಮ್ ಇದೆ. ಗೈಸ್ ಇವಾಗ ಟ್ರೀಟ್ಮೆಂಟ್ ಎಲ್ಲ ಮುಗೀತು. 7 ವಾರ್ಡಲ್ಲಂತೂ 20 ಜನ ಪೇಷಂಟ್ ಇದ್ರು. ಪಾಪ ಸುಸ್ತಾಗ್ಬಿಟ್ಟಿದ್ದಾಳೆ ಅಲ್ವಾ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಇವತ್ತು ಮಂಡೇ, ಇವಾಗ ಟೈಮ್ ಬಂದು 6:45 ಆಗಿದೆ, ಅಂದರೆ ಈವ್ನಿಂಗ್ 6:45 ಆಗಿದೆ. ಇವತ್ತು ನಂದು ನೈಟ್ ಡ್ಯೂಟಿ ಇದೆ, ಅಂದರೆ 9, 10, 11 3 ಡೇಸ್ ನೈಟ್ ಡ್ಯೂಟಿ ಇದೆ ನನಗೆ. ಇನ್ನು ಟಾಪಿಕ್ ಅದೇ ನಂದು ನೈಟ್ ಡ್ಯೂಟಿ ಬ್ಲಾಗ್ ನಿಮ್ಮ ಜೊತೆಗೆ. ಸೊ ನನಗೂ ಗೊತ್ತಿದೆ, ಅಂದರೆ ಹಾಸ್ಪಿಟಲ್ ಏರಿಯಾಸಲ್ಲಿ ಎಲ್ಲ ಕಡೆ ನಾವು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಪ್ರೈವಸಿ ಅಂತ ಇರುತ್ತೆ ಕೆಲವೊಂದು ಏರಿಯಾಸಲ್ಲಿ. ಸೊ ಅದೇ ಥರ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ಕ್ಯಾಶುವಲ್ ವೇಯಲ್ಲಿ ನಾನೇನೇನು ಮಾಡ್ತೀನಿ, ನಂದೇನೇನು ಡ್ಯೂಟಿ ಇದೆ, ನನಗೆ ಯಾವ ವಾರ್ಡ್ ಸಿಕ್ತು ಆ ಥರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಸೊ ಯಾವ ಥರ ಇರುತ್ತೆ ಅಂತ ನೀವು ನೋಡುವಂತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ. ಯಾರೆಲ್ಲ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಆಯಿತಾ? ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ತಲೆ ಸ್ನಾನ ಮಾಡಿದ್ದೆ. ನಿನ್ನೆ ತಲಕಾಡಿಗೆ ಹೋಗಿದ್ದೆ ಅಲ್ವಾ, ವ್ಲಾಗಲ್ಲಿ ನೋಡ್ಕೊಂಡು ಬಂದ್ರಿ ಅಲ್ವಾ. ಅಲ್ಲಿ ತುಂಬ ನೀರಲ್ಲೆಲ್ಲ ಆಟ ಆಡಿಬಿಟ್ಟು ಅದು ಕೂದಲೆಲ್ಲ ಫುಲ್ಲು ಡ್ರೈ ಒಂಥರ ಹೋಗ್ಬಿಟ್ಟಿತ್ತು. ಅದು ನೆನ್ನೆನೇ ಬಂದು ಸ್ನಾನ ಮಾಡೋಣ ಅಂದ್ಕೊಂಡೆ, ಬಟ್ ಅದು ನನಗೆ ಫುಲ್ಲು ತಲೆ ಸ್ನಾನ ಮತ್ತೆ ಮಾಡೋಕ್ಕಾಗಲಿಲ್ಲ. ಲೇಟಾಗಿ ಬಂದುಬಿಟ್ಟು ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಇವತ್ತು ಮತ್ತೆ ತಲೆ ಸ್ನಾನ ಮಾಡಿರೋದ್ರಿಂದ ಈಗ ಟೈಮ್ ನೋಡಿದ್ರೆ 6:45 ಆಗಿದೆ. ಈಗ ಇನ್ನೂ 7:45 ಬಿಟ್ರೂ ನನ್ನ ರೂಮಿಂದ 15 ಮಿನಿಟ್ಸ್ ಅಷ್ಟೇ ಹೋಗೋದು. ಹಾಗಾಗಿ ತೋರಿಸ್ತೀನಿ ನಿಮಗೆ ಏನೇನಿರುತ್ತೆ ಇವತ್ತು ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ಮೀಶೋಯಿಂದ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಅಂದರೆ ಇದು 3 ಲೇಯರ್ಡ್ ಒಂದು ಬಾಕ್ಸ್, ಅಂದರೆ ಪ್ಲಾಸ್ಟಿಕ್ ಬಾಕ್ಸ್. ನಿಮಗೆ ಜ್ಯುವೆಲರೀಸ್ ಆಗಿರ್ಬೋದು, ಇಯರಿಂಗ್ಸ್ ಅಥವಾ ಟ್ಯಾಬ್ಲೆಟ್ಸ್ ಏನಾದರೂ ಇಟ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಇಷ್ಟ ಆಯಿತು. ಅದಕ್ಕೆ ನಿಮಗೂ ತೋರಿಸ್ತಾ ಇದ್ದೀನಿ, ಹೇಗಿದೆ ನೋಡಿ. ನಿಮಗೂ ಏನಾದರೂ ಬೇಕು ಅಂದರೆ ತಗೊಳ್ಳಿ ಅಂತ ಅಷ್ಟೇ. ಇದು ಜಸ್ಟ್ ನಾನು ಕೊಟ್ಟಿರೋದು 130 ರೂಪೀಸ್ ಅಷ್ಟಕ್ಕೇ. ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ನಿಮಗೆ ಇಯರಿಂಗ್ಸ್ ಆಗಿರ್ಬೋದು ಸಪ್ರೇಟ್ ಬಾಕ್ಸ್ ಥರ ಇಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. 3 ಲೇಯರ್ಡ್ ಅಂತ ಹೇಳಿದ್ನಲ್ವ, ಈ ಥರ ಇದೆ. ಅದ್ರ ಜೊತೆಗೆ ಇಷ್ಟು ಚಿಕ್ಕ ಕ್ಲಿಪ್ಸ್ ಇರುತ್ತೆ ಅಲ್ವಾ, ಅದನ್ನಂದರೆ ನೀವು ಶಾರ್ಟಾಗಿ ಬರೀ ಇಯರಿಂಗ್ಸ್ ಆ ಥರ ಇಟ್ಕೊಳ್ಳೋಕ್ಕೆ ಆದರೆ ಆ ಥರ ಚಿಕ್ಕದಾಗಿ ಬಾಕ್ಸ್ ಮಾಡಿಕೊಂಡು ಸಪ್ರೇಟ್ ಇಟ್ಕೋಬೋದು. ಇಲ್ಲಾಂದರೆ ಅದನ್ನು ತೆಗೆದುಬಿಟ್ಟು ನಾರ್ಮಲ್ ಆಗೂ ಇಟ್ಕೋಬೋದು, ಆ ಥರ ಇದೆ. ಸೊ ನೋಡಿ, ನಂದೆಲ್ಲ ಇಯರಿಂಗ್ಸ್ ಒಂದೇ ಬಾಕ್ಸಲ್ಲಿ ಹಾಕ್ಬಿಟ್ಟು ಎಲ್ಲ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಹಾಗಾಗಿ ಆರ್ಡ್ರ್ ಮಾಡಿರೋದು ಬ್ರಾಸ್ಲೆಟ್ಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು ಎಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಇಟ್ಕೊಂಡೆ ಇವತ್ತು. ನೋಡಿ, ಲಾಸ್ಟಲ್ಲಿ ಈ ಥರ ಹಾಕಿಟ್ಟಿದ್ದೀನಿ. ಇಟ್ಟಿಟ್ಕೊಂಡ್ರೆ ನೀಟಾಗಿ ಕೂರುತ್ತೆ, ನಮಗೆ ತಲೆನೋವು ತಪ್ಪುತ್ತೆ. ಎಲ್ಲ ಒಂದೇ ಕಡೆ ಇಡೋದು. ಆ್ಯಂಡ್ ಅದ್ರ ಪಕ್ಕ ಇರೋದು ನೋಡಿ, ಅದು ಕೂಡ ಮೀಶೋಲ್ಲೇ ಆರ್ಡ್ರ್ ಮಾಡಿರೋದು. ಸೊ ಈ ಥರ ಬಾಕ್ಸಸ್ ಇದ್ದಾಗ ನೀಟಾಗಿ ನಾವು ಅರೇಂಜ್ ಮಾಡ್ಕೋಬೋದು ಅಂತ ನಿಮಗೆ ತೋರಿಸ್ದೆ ಅಷ್ಟೇ. ನಿಮಗೇನಾದರೂ ಲಿಂಕ್ ಬೇಕಿತ್ತಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದೆರಡರದ್ದು ಹಾಕಿರ್ತೀನಿ, ಆಯಿತಾ? ಸೊ ಈವ್ನಿಂಗು ಮತ್ತು ಸ್ನ್ಯಾಕ್ಸ್ ತಿಂದ್ಕೊಂಡೆ. ಇದು ನಾನೇ ಮಾಡಿರೋದು, ನನ್ನದೇ ವ್ಲಾಗ್ ನೋಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡೆ. ಸೊ ಗಾಯ್ಸ್, ಇವಾಗ ರೆಡಿಯಾಗಾಯಿತು. ಇವಾಗ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನೇನು ಹೋಗಬೇಕು. 15 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. 8 o'clock ನಾವು ಅಲ್ಲಿ ಹೋಗಬೇಕಲ್ವಾ, ಅದಕ್ಕೆ ಯೂನಿಫಾರ್ಮ್ ಹಾಕ್ಕೊಂಡು ನೈಟ್ ಟೈಮಲ್ಲಿ ಮತ್ತು ಹೇರ್ ಸ್ಟೈಲ್ ಹಾಕೊಳ್ಳೋದಿದೆಯಲ್ಲ, ಅದಂತೂ 3 ವರ್ಷ ಆದರೂ ನನಗೆ ಕಲಿಯೋಕ್ಕಾಗಲಿಲ್ಲ ಹೆಂಗೆ ಹಾಕೋಬೇಕು ಅಂತ. ಮತ್ತೆ ಅದೇ ಜಾತ್ರೆ ಥರನೇ ನಾನು ಹಾಕ್ಕೊಳ್ಳೋದು. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಆಯಿತು, ಇನ್ನೇನು ಹೊರಡಬೇಕು. ಸೊ ಹೋಗ್ತಾ ನಿಮಗೆ ಹೋಗ್ತಾ ಇದ್ದೀನಿ. 7:30 ಆಗಿದೆ ಟೈಮ್. ಇನ್ನು ನಾನೇನಾದರೂ ತಿನ್ಕೋಬೇಕು. ಊಟ ಸ್ವಲ್ಪನೇ ಮಾಡಿದ್ದೀನಿ, ನನಗೆ ಯಾಕೋ ಸೇರ್ತಾ ಇರಲಿಲ್ಲ ಆ ರೆಸಿಪಿ ನನಗೆ. ಅಂದರೆ ರೈಸ್ ಮಧ್ಯಾಹ್ನನೂ ಅದೇ ತಿಂದಿದ್ದೆ ಅಲ್ವಾ, ಸ್ವಲ್ಪ ಬೋರ್ ಆಗಿತ್ತು. ಅದಕ್ಕೆ ಇವಾಗ ಗೋಬಿ ಮಂಚೂರಿ ತಿನ್ಕೊಂಡು ಹೋಗಬೇಕು. ಗೋಬಿ ಎಷ್ಟು ರಶ್ ಇದೆ ನೋಡಿ, ತುಂಬ ಜನ ಇದ್ದಾರೆ. 7:35 ಆಗಿದೆ, ಹಾಗೂ ತಿನ್ಕೊಂಡು ಹೋಗ್ಬೋದು, ಇನ್ನೂ ಟೈಮ್ ಇದೆ. ಅಲ್ಲಿ ತುಂಬ ರಶ್ ಇತ್ತು ಅಂತ ಈ ಗೋಬಿ ಸೆಂಟರ್ಗೆ ಬಂದಿದ್ದೀವಿ. ಫೈನಲಿ ಗೋಬಿ ತಿನ್ಕೊಂಡು ನನಗೆ ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ನೈಟ್ ಡ್ಯೂಟಿ ಇದ್ದಾಗೆಲ್ಲ ನಾನು ಟೀ ಕುಡ್ಕೊಂಡು ಹೋಗ್ತೀನಿ, ಏನಾದರೂ ತಲೆನೋವು ಬರುತ್ತೆ ಅಂತ ಅಷ್ಟೇ.
ನಮಗೆ ನೆಕ್ಸ್ಟ್ ಡ್ಯೂಟಿಗೆ ಹಾಕಿದ್ರು, ಅಂದರೆ ಯಾರ್ಯಾರಿಗೆ ಯಾವ್ದ್ಯಾವ್ದು ವಾರ್ಡ್ ಅಂತ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ನನಗೆ ನನ್ನ ವಾರ್ಡಿಗೆ ನಾನು ಬಂದೆ. ನನ್ನ ಫ್ರೆಂಡ್ಸ್ಗೆಲ್ಲ ಒಂದೇ ಬಿಲ್ಡಿಂಗಲ್ಲೇ ಎಲ್ಲರಿಗೂ ಹಾಕಿದ್ರು 4 ಜನಕ್ಕೂ. ಅಂದರೆ ಕೆಲವೊಂದು ಸಲ ಬೇರೆ ಬೇರೆ ವಾರ್ಡಿಗೆ ಹಾಕಿಬಿಡ್ತಾರೆ, ಅಂದರೆ ಬೇರೆ ಬಿಲ್ಡಿಂಗ್ ಹತ್ರ ಎಲ್ಲ ಹಾಕಿಬಿಡ್ತಾರೆ. ಬಟ್ ಇವತ್ತು ಒಂದೇ ಬಿಲ್ಡಿಂಗಲ್ಲಿ 4 ಜನಕ್ಕೂ ವಾರ್ಡ್ಗೆ ಹಾಕಿದ್ರು. ನನ್ನ ಪಕ್ಕದ ವಾರ್ಡೇ ನನ್ನ ಫ್ರೆಂಡ್ ಕೂಡ ಇದ್ದ. ಆಮೇಲೆ ಅವರಿಬ್ಬರು ಹುಡುಗಿರಿಗೆ ಮೇಲ್ ಹಾಕಿದ್ರು. ಸೊ ಏನೂ ಪ್ರಾಬ್ಲಮ್ ಇರಲಿಲ್ಲ. ಬಂದ ತಕ್ಷಣ ನೈಟ್ ಇನ್ಸ್ಟ್ರಕ್ಷನ್ ಬರೆದಿರ್ತಾರೆ, ಅಂದರೆ ನೈಟ್ ಯಾರ್ಯಾರಿಗೆ ಟ್ರೀಟ್ಮೆಂಟ್ ಇದೆ ಅಂತ. ಸೊ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡಬೇಕು. ಆ್ಯಂಡ್ ನಮಗೇನು ಒಬ್ರಿಗೇನೆ ಅಂತ ಬಿಡಲ್ಲ, ಹಾಗೆ ಬಂದು ಒಂದು ಸಲ ರೌಂಡ್ಸಿಗಂತ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಡಾಕ್ಟರ್ಸ್ ಎಲ್ಲ ಇರ್ತಾರೆ ಎಲ್ಲ ವಾರ್ಡಲ್ಲೂ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ಗಾಯ್ಸ್, ಇವಾಗ ನಮಗೆ MSP 10th ವಾರ್ಡ್ಗೆ ಹಾಕಿದ್ದಾರೆ. ಅಲ್ಲಿಂದ ಬಂದ ತಕ್ಷಣ ಫುಲ್ ಬ್ಯುಸಿ ಇತ್ತು. ನಾವು ಬಂದ ತಕ್ಷಣ ಇನ್ಸುಲಿನ್ ಯಾರ್ಯಾರಿಗೆ ಕೊಟ್ಟಿಲ್ಲ, ಸೊ ಅವ್ರಿಗೆಲ್ಲ ಕೊಡಬೇಕಿತ್ತು. ನಂದು ವಾರ್ಡಲ್ಲಿ ಏನಂದರೆ ಬರೀ 6 ಜನ ಪೇಷಂಟ್ ಇದ್ದಾರೆ, ಅಂದರೆ 6 ಜನ ಪೇಷಂಟ್ಸ್ ಇದ್ದಾರೆ. ಹಾಗಾಗಿ ಜಾಸ್ತಿ ಕೆಲಸ ಇರಲ್ಲ. ಅಂದರೆ ನೈಟ್ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಅಷ್ಟೇ, ಇನ್ನೇನಿರಲ್ಲ, ಕೆಲಸನೇ ಇರಲ್ಲ. 6 ಜನ ಪೇಷಂಟ್ಸ್ ಅಂದರೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಮೆಡಿಕಲ್ ಎಮರ್ಜೆನ್ಸಿ ಆ ಕಡೆ ವಾರ್ಡಲ್ಲೆಲ್ಲ ಹಾಕಿದರೆ ತುಂಬ ಬ್ಯುಸಿ ಇರುತ್ತೆ ವಾರ್ಡು, ಹಾಗಾಗಿ ತುಂಬ ಕೆಲಸ ಆಗ್ತಿತ್ತು. ಹಾಗಾಗಿ ನನಗೆ ಅದು ಫುಲ್ ಖುಷಿ ಆಗ್ಬಿಟ್ಟಿದೆ. ಅಂದರೆ ಆಲ್ಮೋಸ್ಟ್ ನಮ್ಮ ಸೈಡಲ್ಲ, ಅಂದರೆ ನಮ್ಮ 4 ಜನಕ್ಕೂ ಇದೇ ಕಡೆ ವಾರ್ಡ್ಗೆ ಹಾಕಿದ್ದಾರೆ. ಸ್ವಲ್ಪ ಹ್ಯಾಪಿ ಅಂತ ಹೇಳ್ಬೋದು. ಅಂದರೆ ಕೆಲಸ ಕಡಿಮೆ ಇರುತ್ತೆ. 6 ಜನ ಪೇಷಂಟ್ ಇರೋದ್ರಿಂದ ತುಂಬ ಟ್ರೀಟ್ಮೆಂಟ್ ಏನೋ, ಅದು 6 ಜನ ಪೇಷಂಟಲ್ಲೇ ಬರೀ 4 ಜನಕ್ಕೇನೋ ಟ್ರೀಟ್ಮೆಂಟ್ ಇದೆ ಅಷ್ಟೇ. ಅದು ಕೊಟ್ಟಾದಮೇಲೆ ಇನ್ನೇನು ಕೆಲಸ ಇರಲ್ಲ. ಹಾಗೂ ಏನಾದರೂ ಇದ್ದರೆ ಫ್ಲೂಯಿಡ್ಸ್ ಏನಾದರೂ ಮೇಂಟೆನೆನ್ಸ್ಗೆ ಇಟ್ಟಿದ್ರೆ ಅದು ಕೆಲಸ ಇರುತ್ತೆ ಅಷ್ಟೇ. ಸೊ ಇವಾಗ ಟ್ರೀಟ್ಮೆಂಟ್ ಕೊಡಬೇಕು, ಕೊಟ್ಟಾದ್ಮೇಲೆ ಸಿಗ್ತೀನಿ. ನೋಡಿದ್ರಲ್ಲ ನೀವೇ ಲೋಡ್ ಮಾಡ್ತಾಯಿದ್ದೀನಿ ಟ್ರೀಟ್ಮೆಂಟು. ಸೊ ಅಷ್ಟೇ. ನನ್ನ ಫ್ರೆಂಡ್ ವಾರ್ಡ್ಗೆ ಟ್ರಾಮೆಟೋಲ್ ಇಂಜೆಕ್ಷನ್ ಬೇಕಿತ್ತು ಅಂತ ಬಂದಿದ್ದೆ. ನೋಡಿದ್ರೆ 20 ಜನ ಪೇಷಂಟ್ ಇದ್ದಾರೆ, ಅಷ್ಟು ಜನಕ್ಕೂ ಒಬ್ಬನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಗಾಡ್ ನನಗೆ ಆ ವಾರ್ಡ್ ಬರಲಿಲ್ಲ. ಆ್ಯಕ್ಚುಲಿ ಈ ವಾರ್ಡ್ಗೆ ಯಾರು ಹೋಗ್ತೀರಾ ಅಂತ ಕೇಳಿದಾಗ ನಾನು ಇಬ್ಬರು ಕೈ ಎತ್ತಿದ್ವಿ. ಬಟ್ ನಾನು ಅವನಿಗೆ ಹಾಕಿದ್ರು. ನನಗೆ ಇವಾಗ ಖುಷಿ ಆಗ್ತಾಯಿದೆ. ನನ್ನ ವಾರ್ಡಲ್ಲಿ ಬರೀ 6 ಜನ ಪೇಷಂಟು. ನೆಕ್ಸ್ಟು ನನ್ನ ಟ್ರೀಟ್ಮೆಂಟ್ ಎಲ್ಲ ಆಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಇನ್ನೇನು ಟ್ರೀಟ್ಮೆಂಟ್ ಆದಮೇಲೆ ಏನೂ ಕೆಲಸ ಇರಲ್ಲ. ನೈಟ್ ರಿಪೋರ್ಟ್ ಬರೆದಿಡ್ಬೇಕಷ್ಟೇ. ಅದಕ್ಕೆ ನೈಟ್ ರಿಪೋರ್ಟ್ ಬರಿತಾ ಇದ್ದೆ. ಸೊ ನೈಟ್ ರಿಪೋರ್ಟ್ ಅಂದರೆ ನಾವು ನೈಟ್ ಏನೇನು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಲ್ವ, ಸೊ ಅದನ್ನು ಬರೆದಿಡಬೇಕು ಅಷ್ಟೇ, ಯಾರ್ಯಾರಿಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅಂತ. ನನಗೆ 4 ಜನ ಪೇಷಂಟ್ ಅಷ್ಟೇ ಟ್ರೀಟ್ಮೆಂಟ್ ಇತ್ತು. ಆಮೇಲೆ 6 ಜನ ಪೇಷಂಟ್ ಇದ್ದರು ಅಂತ ಹೇಳಿದ್ನಲ್ವ, ಸೊ ಅದರಲ್ಲಿ 4 ಜನಕ್ಕೆ ಟ್ರೀಟ್ಮೆಂಟ್ ಇತ್ತು, ಅದನ್ನು ಬರಿತಾ ಇದ್ದೆ. ಇನ್ ಕೇಸ್ ಏನಾದರೂ ಅಡ್ಮಿಷನ್ ಆಗಿದ್ದರೆ, ಅಂದರೆ ಯಾರಾದರೂ ಪೇಷಂಟ್ ಹೊಸದಾಗಿ ಬಂದಿದ್ದರೆ ವಾರ್ಡ್ಗೆ, ಆಗ ಅವ್ರದ್ದು ಅಡ್ಮಿಷನ್ ಬುಕ್ಕಲ್ಲಿ ಬರೆದಿಟ್ಕೋಬೇಕು ಅಷ್ಟೇ. 2 ಪೇಷಂಟ್ ಬಂದಿದ್ದರು, ಅವ್ರದ್ದು ಅಡ್ಮಿಷನ್ ಬುಕ್ಕಲ್ಲಿ ಬರೆದು ನೆಕ್ಸ್ಟ್ ನೈಟ್ ರಿಪೋರ್ಟ್ ಬರೆದು ಆಮೇಲೆ ಏನಿಲ್ಲ ಅಷ್ಟೇ ಕೆಲಸ. ಬಿಟ್ಟರೆ ಬೆಳಗ್ಗೆ ಟ್ರೀಟ್ಮೆಂಟ್ ಇರುತ್ತೆ ಅಷ್ಟೇ. ಆಮೇಲೆ ವಾರ್ಡ್ಗೆ ರೌಂಡ್ಸಿಗೆ ಬಂದು ಹೋಗ್ತಾರೆ ಮ್ಯಾಮು. ಆವಾಗ ಅವ್ರಿಗೆ ಸೆನ್ಸಸ್ ಹೇಳಬೇಕು, ಅಂದರೆ ಎಷ್ಟು ಜನ ಪೇಷಂಟ್ ಇದ್ದಾರೆ, ಎಷ್ಟು ಬೆಡ್ ಖಾಲಿ ಇದೆ ಅಂತೆಲ್ಲ ಹೇಳಬೇಕು ಅಷ್ಟೇ. ಟ್ರೀಟ್ಮೆಂಟ್ ಎಲ್ಲ ಮುಗೀತು. 7 ವಾರ್ಡಲ್ಲಂತೂ 20 ಜನ ಪೇಷಂಟ್ ಇದ್ರು. ಪಾಪ ಸುಸ್ತಾಗ್ಬಿಟ್ಟಿದ್ದಾಳೆ ಅಲ್ವ. ನಾನು ನಿಮಗೆ ಒಂದು ಸಲ ಹೇಳಿದ್ದೆ ಅಲ್ವಾ, ನನ್ನ ಎನಿಮಿ ಅಂದರೆ ಇಲಿ ಮತ್ತು ಹಲ್ಲಿ ಅಂತ. ನೋಡಿ, ಇಲ್ಲೂ ನನಗೆ ಬಿಟ್ಟಿಲ್ಲ. ನನ್ನ ಫ್ರೆಂಡ್ಸ್ ವಾರ್ಡಲ್ಲಿ ಬಂದೇ ಇಲ್ಲ. ಇಲ್ಲಿ ಮಾತ್ರ ಈ ಇಲಿ ಮಾತ್ರ ಅದೇನೋ ಗೊತ್ತಿಲ್ಲ ನನ್ನೇ ನೋಡ್ತಾ ಕೂತಿದೆ. ನಾನು ಒಳಗಡೆ ರೂಮಲ್ಲಿ ಮಲ್ಕೋಬೇಕಾಗಿತ್ತು. ಇದನ್ನು ನೋಡಿಬಿಟ್ಟೆ ಮಲ್ಕೊಳ್ಳೋಕೆ ಮನಸ್ಸಾಗಲಿಲ್ಲ. ಸೊ ಈಗ ಟೈಮ್ ಬಂದು 11:30 ಆಗಿದೆ. ನನಗೆ ನಿದ್ದೆನೇ ಬರ್ತಾಯಿಲ್ಲ. ಯಾಕೆಂದರೆ ನನ್ನ ಎನಿಮಿ ನನಗೆ ತುಂಬ ಕಾಟ ಕೊಡ್ತಾಯಿದೆ. ಆ ರೂಮಲ್ಲಿ ಹೋಗಿ ಮಲ್ಕೊಳ್ಳೋಕ್ಕೂ ಭಯ, ಇಲ್ಲಿ ಮಲ್ಕೊಳ್ಳೋಕ್ಕೂ ಭಯ. ಇಲ್ಲಿ ನೋಡಿದ್ರೆ ಆಂಟಿ ನೋಡಿದ್ರೆ ಮಲ್ಕೊಳ್ಳಮ್ಮ ಅಂತಿದ್ದಾರೆ. ಒಳಗಡೆ ಬಂದು ಅಲ್ಲೇ ಕೂತಿದೆ ಇಲ್ಲಿ. ಅದು ಏನು ಅಂತ ಗೊತ್ತಿಲ್ಲ, ನನಗೆ ಮಾತ್ರ ಬಂದು ತಗಲಾಕೊಳ್ಳುತ್ತೆ. ಈಗ ನನ್ನೇ ನೋಡ್ಕೊಂಡು ಕೂತಿದೆ. ಸೀರಿಯಸ್ಲಿ ಅದೇನು ಸತ್ತೋಗಿದೆಯಾ ಬದುಕಿದೆಯಾ ಅಂತಲೇ ಗೊತ್ತಾಗ್ತಿಲ್ಲ. ಕಣ್ಣು ಹಿಂಗೆ ಕಳಕಳ ಅಂತ ಬಿಡ್ತಾನೆ ಇಲ್ಲ, ಹೀಗೆ ನೋಡ್ತಾ ಇದೆ ಗೊತ್ತಾ. ನಿಜವಾಗ್ಲೂ ಸತ್ತೋಗಿದೆಯಾ ಬದುಕಿದೆಯಾ ಅಂತಲೇ ಗೊತ್ತಾಗ್ತಿಲ್ಲ. ಕಿವಿ ಅಲ್ಲಾಡ್ತಾ ಇದೆ, ಬದುಕಿದೆ. ಈ ಥರ ಇದ್ದಾಗ ಹೆಂಗೆ ಮಲ್ಕೊಳಕ್ಕೆ ಮನಸ್ಸಾಗುತ್ತೆ. ಇವತ್ತು ನೈಟ್ ಡ್ಯೂಟಿ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ನನಗೆ ಜಾಸ್ತಿ ಕೆಲಸನೇ ಇರಲಿಲ್ಲ. ನನ್ನ ಫ್ರೆಂಡ್ ವಾರ್ಡ್ಗೆ ಹೋಗಿ ನಾನು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ದೆ. ಊಟ ಅಂದರೆ ಸ್ವಲ್ಪ ರೈಸ್ ತಿನ್ಕೊಂಡು ಬಂದಿದ್ದೆ, ಗೋಬಿ ತಿನ್ಕೊಂಡು ಬಂದಿದ್ದೆ, ಟೀ ಕುಡ್ಕೊಂಡು ಬಂದಿದ್ದೆ. ನನ್ನ ಫ್ರೆಂಡ್ ಪಾಪ 4 ಜನಕ್ಕೂ ಬಾಕ್ಸ್ ತೊಗೊಂಡು ಬಂದಿದ್ಲು. ಅದಕ್ಕೆ ಅವ್ರ ವಾರ್ಡಿಗೆ ಹೋಗಿ ಇಡ್ಲಿ ತಿನ್ಕೊಂಡು ಬಂದೆ. 1-2-3 ಇಡ್ಲಿ ತಿನ್ಕೊಂಡು ಬಂದೆ. ಸೊ ಇವಾಗ ನನ್ನ ವಾರ್ಡಲ್ಲಿದ್ದೀನಿ, ಮಲ್ಕೋಬೇಕು. ನೋಡಿದ್ರೆ ಇಲ್ಲಿ ಟಾರ್ಚರು, ಏನು ಮಾಡಬೇಕು. ಹಲೋ ಗಾಯ್ಸ್, ಇವಾಗ ಬೆಳಿಗ್ಗೆ ಆಗಿದೆ. 6:30 ಟೈಮ್ ಆಗಿದೆ. ನಾನು ಎದ್ದಿರೋದೇ 6 ಗಂಟೆಗೆ.
ಮಲ್ಕೊಂಡಿರೋದಂತೂ 1:15 ಆಗೋಯಿತು. ಯಾಕೆಂದರೆ ನನ್ನ ವಾರ್ಡಲ್ಲೇ ಇಲಿ ಬಂದು ಕೂತಿತ್ತಲ್ಲ, ನೋಡಿದ್ರೆ ನನಗೆ ಅದಕ್ಕೆ ತುಂಬ ಭಯ ಆಗಿಬಿಟ್ಟು ಎಲ್ಲಿ ನನ್ನ ತಲೆ ಮೇಲೆ ಬಿಟ್ಬಿಡುತ್ತೇನೋ, ನನ್ನ ಮೇಲೆ ಬಿಟ್ಬಿಡುತ್ತೇನೋ ಅಂದ್ಕೊಂಡು ಮಲ್ಕೊಳ್ಳೋಕೆ 1:15 ಆಗೋಯಿತು. ನನಗೆ ಯೂಶ್ವಲಿ 1 ಗಂಟೆವರೆಗೂ ನಾನು ತಡ್ಕೊತೀನಿ. 1:15 ಮೇಲೆ 2 ಗಂಟೆ ಮೇಲೆ ನಿದ್ದೆ ಕಂಟ್ರೋಲೇ ಆಗಲ್ಲ, ಅಷ್ಟು ನಿದ್ದೆ ಬರುತ್ತೆ. ಹಾಗಾಗಿ ಆವಾಗ ಮಲ್ಕೊಂಡು 6 ಗಂಟೆಗೆ ನನ್ನ ಫ್ರೆಂಡ್ ಬಂದು ಎಬ್ಬಿಸಿದ್ಲು. ಇವಾಗ ಅದರಲ್ಲಿ ಬೆಳಿಗ್ಗೆ ಟ್ರೀಟ್ಮೆಂಟ್ ಇರೋದು ಒಬ್ಬರಿಗೇ. ಸೊ ಹಾಗಾಗಿ ಬೇಗ ಮುಗ್ದಿದೆ, ಇನ್ನೇನು ಹೊರಡಬೇಕು. ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತೀನಿ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.